ದರ್ಶನ್ ಇರೋದು ಸೆರೆಮನಿಯಲ್ಲಿ ಅಲ್ಲ ಅನ್ನೋ ವಾತಾವರಣ. ಯಾಕಂದ್ರೆ ಆ ಫೋಟೋ ಮತ್ತು ವಿಡಿಯೋ ಕಾಲ್ ಹೊರಕ್ಕೆ ಬಂದಿದ್ದ ನಂತರದಲ್ಲಿ ಹೇಳ್ತಾ ಇದೆ ಅವರು ಸೆರೆಮನಿಯನ್ನ ಅರಮನೆ ಮಾಡಿಕೊಂಡಿದ್ದಾರೆ ಅಂತ. ಇದಕ್ಕೆ ಪೂರಕವಾಗಿ ಈಗ ಪವಿತ್ರ ಗೌಡಗೂ ಕೂಡ ಈ ರಾಜಾತಿಥ್ಯ ಸಿಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಮನೆ ಮಾಡಿದೆ. ಜೊತೆಗೆ ಈ ಸಂಕಷ್ಟದಲ್ಲಾಗಲೇ ಹೋಗಿ ಜೈಲು ಸೇರಿದ್ದಾರೆ. ಮತ್ತೊಂದು ಸಂಕಷ್ಟವನ್ನ ಮೈ ಮೇಲೆ ತಾನೇ ಎಳ್ಕೊಂಡಿರೋದಂತೂ ಸ್ಪಷ್ಟವಾಗಿದೆ. ಇನ್ನು ಚಿತ್ರರಂಗದ ಕೆಲವರು ದರ್ಶನ್ ಈ ಫೋಟೋ ಹೊರಗೆ ಬಂದ ನಂತರದಲ್ಲಿ ಹಲವು ವ್ಯಾಖ್ಯಾನವನ್ನ ಮಾಡ್ತಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಒದಗಿಸಲಾಗಿದೆ. ತೀವ್ರ ಟೀಕೆ ವಿರೋಧದ ಬಳಿಕ ಮತ್ತಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೇವಲ ಕೆಲ ಅಧಿಕಾರಿಗಳ ವಿರುದ್ಧ ಮಾತ್ರ ಯಾಕೆ ಸಸ್ಪೆಂಡ್ ಆದೇಶ ಅನ್ನುವಂತಹ ಪ್ರಶ್ನೆಯನ್ನ ಪಬ್ಲಿಕ್ ಟಿವಿ ಎತ್ತಿತ್ತು. ಪಬ್ಲಿಕ್ ಟಿವಿ ವರದಿಯ ಬಳಿಕ ಮತ್ತಿಬ್ಬರನ್ನ ಇದೀಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಮಾಡಿದ್ದಾರೆ. ಜೈಲು ಅಧೀಕ್ಷಕ ಶೇಷಮೂರ್ತಿ ಮತ್ತು ಸಹ ಅಧೀಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ ಇಬ್ಬರನ್ನ ಗೃಹ ಸಚಿವ ಪರಮೇಶ್ವರ್ ಜೈಲಿಗೆ ಹೋಗಿ ಬಂದ ನಂತರದಲ್ಲಿ ನಾವು ಇನ್ನಿಬ್ಬರನ್ನ ಅಮಾನತುಗೊಳಿಸಿದ್ದೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಿಂದ ಬೆಳಗಾವಿ ಜೈಲಿಗೆ ಇದೀಗ ದರ್ಶನ್ ಅವರನ್ನ ಶಿಫ್ಟ್ ಮಾಡ್ತಾರಾ ಅನ್ನೋ ಮತ್ತೊಂದು ಪ್ರಶ್ನೆ ಸಹ ಮುನ್ನೆಲೆಗೆ ಬಂದಿದೆ. ಒಂದೆರಡು ದಿನಗಳಲ್ಲಿ ಶಿಫ್ಟ್ ಮಾಡಬಹುದಾದ ಸಾಧ್ಯತೆಯ ಕುರಿತಾಗಿಯೂ ಕೂಡ ಪಬ್ಲಿಕ್ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ನಮ್ಮ ವರದಿ, ನಮ್ಮ ಇಂಪ್ಯಾಕ್ಟ್. ಮೊದಲಾಗಿ ಈ ನಾಲ್ವರು ಕುಳಿತುಕೊಂಡು ಚಾ ಕುಡಿತಾ ಇದ್ದದ್ದು ಈ ಫೋಟೋ ವೈರಲ್ ಆಯಿತು. ಆ ನಂತರದಲ್ಲಿ ವಿಡಿಯೋ ಕಾಲ್ನಲ್ಲಿ ಸಹ ರೌಡಿಗಳ ಜೊತೆಗೆ ದರ್ಶನ್ ಮಾತನಾಡ್ತಿದ್ದಾರೆ ಅನ್ನೋದು ಕೂಡ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿತ್ತು. ಇದೆಲ್ಲದರ ನಂತರದಲ್ಲಿ ಅಧಿಕಾರಿಗಳ ವಿರುದ್ಧ ತೆಗೆದುಕೊಂಡಂತಹ ಕ್ರಮ ಏನು, ಅದಕ್ಕೆ ಸಂಬಂಧಿತ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜೈಲಲ್ಲಿ ಡಿ ಗ್ಯಾಂಗ್ ಕ್ಯಾಪ್ಟನ್ ವಿಲಾಸಿ ಜೀವನ, 7 ಮಂದಿ ಜೈಲಾಧಿಕಾರಿಗಳ ಅಮಾನತ್ತು. ಇದು ಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್. ರೇಣುಕಾಸ್ವಾಮಿ ಕೊಂದ ಮೇಲೆ ಪರಪ್ಪನ ಅಗ್ರಹಾರದ ಜೈಲು ಪಾಲಾಗಿರುವ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಅನ್ನೋದಕ್ಕೆ ಫೋಟೋಗಳು ಸ್ಫೋಟಕ ಸಾಕ್ಷಿ ಹೇಳಿವೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿನ್ನೆ ಮಧ್ಯಾಹ್ನ ಫೋಟೋ ಸಮೇತ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಪಬ್ಲಿಕ್ ಟಿವಿ ಸುದ್ದಿ ಸಂಚಲನ ಬಳಿಕ ಎಚ್ಚೆತ್ತ ಗೃಹ ಇಲಾಖೆ 7 ಜೈಲಾಧಿಕಾರಿಗಳನ್ನ ಅಮಾನತು ಮಾಡಿದೆ. ದರ್ಶನ್ ಬಿಂದಾಸ್ ಫೋಟೋ ವೈರಲ್ ಸುದ್ದಿ ಒಪ್ಪಿಕೊಂಡ ಗೃಹ ಸಚಿವ ಪರಮೇಶ್ವರ್ 9 ಜೈಲರ್ಸ್ ಅಮಾನತಿಗೆ ಆದೇಶಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜಾತಿಥ್ಯ ನೀಡ್ತಿರೋ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಪಬ್ಲಿಕ್ ಟಿವಿ ನಿನ್ನೆ ಮಧ್ಯಾಹ್ನ ಈ ಸುದ್ದಿಯನ್ನ ಬ್ರೇಕ್ ಮಾಡಿ ದೊಡ್ಡ ಸಂಚಲನವನ್ನ ಮೂಡಿಸಿತ್ತು. ಸುದ್ದಿಯಿಂದ ಎಚ್ಚೆತ್ತ ಇಲಾಖೆ 9 ಜನರನ್ನ ಈಗ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಅಷ್ಟೇ ಅಲ್ಲ, ಉನ್ನತ ಮಟ್ಟದ ತನಿಖೆಗೆ ಡಿಜಿ ಕಾರಾಗೃಹ ಅವರಿಗೆ ಗೃಹ ಸಚಿವ ಪರಮೇಶ್ವರ್ ಅವರು ಆದೇಶ ಮಾಡಿದ್ದಾರೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್, ಇಬ್ಬರು ಜೈಲು ವಾರ್ಡನ್ ಸಸ್ಪೆಂಡ್. ಇನ್ನು ಪಬ್ಲಿಕ್ ಟಿವಿ ವರದಿ ಪ್ರಸಾರ ಬಳಿಕ ಸರ್ಕಾರ ನಿದ್ದೆಯಿಂದ ಮೇಲೆದ್ದಂಗೆ ಕಾಣಿಸ್ತಾ ಇದೆ. ಒಟ್ಟು 9 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದೆ. ಇನ್ನು ಸಸ್ಪೆಂಡ್ ಆದವರು ಯಾರ್ಯಾರು ಅಂತ ನೋಡೋಣ. 9 ಜೈಲಾಧಿಕಾರಿಗಳ ಸಸ್ಪೆಂಡ್. ಮಲ್ಲಿಕಾರ್ಜುನ ಸ್ವಾಮಿ ಜೈಲು ಅಧೀಕ್ಷಕ, ಕೇಶವಮೂರ್ತಿ ಜೈಲು ಅಧೀಕ್ಷಕ, ಶರಣಬಸವ ಅಮೀನ್ಗಢ್ ಜೈಲರ್, ಪ್ರಭು ಎಸ್ ಖಂಡೇಲ್ವಾಲ್ ಜೈಲರ್, ಎಲ್ಎಸ್ ತಿಪ್ಪೇಸ್ವಾಮಿ ಅಸಿಸ್ಟೆಂಟ್ ಜೈಲರ್, ಶ್ರೀಕಾಂತ್ ತಳವಾರ್ ಅಸಿಸ್ಟೆಂಟ್ ಜೈಲರ್, ವೆಂಕಪ್ಪ ಕೋರ್ತಿ ಜೈಲು ವಾರ್ಡನ್, ಸಂಪತ್ ಕುಮಾರ್ ಕಡಪಟ್ಟಿ ಜೈಲು ವಾರ್ಡನ್, ಬಸಪ್ಪ ತೇಲಿ ವಾರ್ಡನ್. ಈ 7 ಅಧಿಕಾರಿಗಳ ತಲೆದಂಡ ಮಾಡಲಾಗಿದೆ. ಜೈಲು ಸೂಪರಿಂಟೆಂಡೆಂಟ್ ಶೇಷನಾಗ ಕೂಡ ಸಸ್ಪೆಂಡ್ ಮಾಡೋ ಬಗ್ಗೆ ಪರಮೇಶ್ವರ್ ಸುಳಿವು ಕೊಟ್ಟಿದ್ದಾರೆ. ಜಾಮರ್ ಕ್ಯಾಮೆರಾ ಹಾಕಿದ್ರೂ ಕೂಡ ಹೀಗೆ ಆಗಿರೋದು ಸರಿಯಲ್ಲ. ಯಾರ ಮೊಬೈಲ್ ಎಂಬ ಬಗ್ಗೆಯೂ ಕೂಡ ತನಿಖೆ ಆಗುತ್ತೆ. ಅಲ್ಲದೆ ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದ್ರು ಅವರ ವಿರುದ್ಧವೂ ಕೂಡ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂದ್ರು. ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 4 ಜನ 3 ಜನ ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾ ಇತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರೆಸೆನ್ಸಿಗೆ ಮಾತನಾಡಿ ಈಗ ಸುಮಾರು 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಶಿಫ್ಟ್ ಆಗ್ತಾರಾ ನಟ ದರ್ಶನ್? ಬೆಳಗಾವಿ ಹಿಂಡಲಗ ಜೈಲಿಗೆ ಶಿಫ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜ್ಯಾತಿಥ್ಯ ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ ಅಂತಿದೆ. ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡುವಂತೆ ಸೂಚಿಸಿದ್ದಾರೆ. ಅಲ್ಲದೆ ನಟ ದರ್ಶನ್ ಮತ್ತು ಇತರರನ್ನ ಕೂಡಲೇ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರ ಮಾಡುವಂತೆ ಸಿಎಂ ತಾಕೀತು ಮಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ಮಾಹಿತಿಗಳ ಪ್ರಕಾರ ಬೆಳಗಾವಿಯ ಹಿಂಡಲಗ ಜೈಲಿಗೆ ದರ್ಶನ್ ಶಿಫ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿವೆ. ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅವರ ಅಡ್ವೈಸ್ ತಗೊಂತೀವಿ. ಕಾನೂನಿನಲ್ಲಿ ಮತ್ತೊಂದು ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ಮಾಡ್ತೀವಿ. ಅದನ್ನು ಎಕ್ಸಾಮಿನ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಆತಿಥ್ಯ ಸಿಗ್ತದೆ ಅನ್ನುವಾಗ ಆತಿಥ್ಯ ಸಿಗದೇ ಇರೋ ಕಡೆ ನೋಡೋಣ. ನಟ ದರ್ಶನ್ಗೆ ಪರಪ್ಪನಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೊಡ್ತಾ ಇರುವಂಥ ಪ್ರಕರಣ ಬೆಳಕಿಗೆ ಬರ್ತಿದ್ದಂಗೆ
CM ಸಿದ್ದರಾಮಯ್ಯನವರೇ ಈಗ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವಂಥದ್ದು. ಯಾವುದೇ ಅಧಿಕಾರಿ ಇದರಲ್ಲಿ ಭಾಗಿಯಾದರೂ ಕೂಡ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮತ್ತು ಕೊಲೆ ಆರೋಪಿಗಳೆಲ್ಲರನ್ನೂ ಕೂಡ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತೆ ಸೂಚಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನನ್ನು ಬೆಳಗಾವಿಯ ಇಂಡಲ್ಗ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇರುವಂಥದ್ದು. ದರ್ಶನ್ ರಾಜಾತಿಥ್ಯದ ಹಿಂದೆ ಇರೋದ್ಯಾರು? ಇದು ಗೃಹ ಇಲಾಖೆಯ ವೈಫಲ್ಯನ? ಜೈಲಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿರುವ ಹಿಂದೆ ಸರ್ಕಾರದ ಕೈವಾಡ ಇದೆಯಾ? ಇಷ್ಟು ಅದ್ದೂರಿ ವ್ಯವಸ್ಥೆ ಮಾಡುವುದು ಕೇವಲ ಜೈಲು ಅಧಿಕಾರಿಗಳಿಗೆ ಮಾತ್ರ ಸಾಧ್ಯವಾಗುತ್ತಾ? ದುಡ್ಡಿದ್ರೆ ಜೈಲಿನಲ್ಲಿ ಏನ್ ಬೇಕಾದ್ರೂ ಸೌಲಭ್ಯ ಪಡೆದುಕೊಳ್ಳಬಹುದಾ ಎಂಬ ನೂರಾರು ಶಂಕೆಗಳು ಕಾಡ್ತಿದೆ. ಹಾಗಾದ್ರೆ ದರ್ಶನ್ಗೆ ರಾಜಾತಿಥ್ಯದ ಹಿಂದೆ ಸರ್ಕಾರ ಇದೆ ಅನ್ನೋದಕ್ಕೆ ಏನ್ ಕಾರಣಗಳಿರಬಹುದು ಅಂತ ನೋಡೋದಾದ್ರೆ, ದರ್ಶನ್ಗೆ ರಾಜಾತಿಥ್ಯ ಸರ್ಕಾರವೇ ಸೂಚಿಸುತ್ತಾ? ಜೈಲಿನ ಆವರಣಕ್ಕೆ ಪ್ಲಾಸ್ಟಿಕ್ ಕುರ್ಚಿಗಳು ಬಂದಿದ್ದ ಹೇಗೆ? ಭದ್ರತೆಯ ನಡುವೆ ಕೈದಿಯ ಕೈಯಲ್ಲಿ ಕಾಫಿ ಮಗ್, ಸಿಗರೇಟ್ ಬಂದಿದ್ದ ಹೇಗೆ? ಪ್ರತಿಯೊಂದು ಬ್ಯಾರೆಕ್ನಲ್ಲೂ ಸಿಸಿಟಿವಿ ಹಾಕಲಾಗಿರುತ್ತೆ. ಜೈಲಾಧಿಕಾರಿಗಳ ಕೋಣೆಯಲ್ಲಿ ಸಿಸಿಟಿವಿ ಇದ್ದರೂ ಗಮನಕ್ಕೆ ಬರಲಿಲ್ವಾ? ಒತ್ತಡಕ್ಕೆ ಒಳಗಾಗಿ ದರ್ಶನ್ಗೆ ಎಲ್ಲಾ ಸೌಲಭ್ಯವನ್ನ ನೀಡಲಾಗ್ತಾ ಇದೆಯಾ ಎಂಬ ಅನುಮಾನಗಳು ಕಾಡ್ತಾ ಇದೆ. ಇನ್ನು ದರ್ಶನ್ಗೆ ಇಷ್ಟೆಲ್ಲ ಅವಕಾಶಗಳು, ಇಷ್ಟೆಲ್ಲ ಸವಲತ್ತುಗಳು ಸಿಗ್ತಾ ಇರೋಂಥದ್ದನ್ನ ನೋಡಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಅನುಮಾನ ಬಂದೇ ಬರುತ್ತೆ. ಯಾಕೆಂದ್ರೆ ಸರ್ಕಾರದ ಕೈವಾಡ ಇದೆಯಾ? ಯಾಕೆಂದ್ರೆ ಸಚಿವರುಗಳು ಅವರನ್ನ ಬಂಧನಕ್ಕೊಳಪಡಿಸೋ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ರು. ಇದು ಜಗಜ್ಜಾಹೀರ ಕೂಡ ಆಗಿತ್ತು. ಆದರೆ ಈಗ ಜೈಲಿನಲ್ಲಿ ದರ್ಶನ್ ಅವ್ರಿಗೆ ಈ ರೀತಿಯ ವ್ಯವಸ್ಥೆ ಯಾವ ಆಧಾರದ ಮೇಲೆ ಮಾಡಿಕೊಡ್ತಾ ಇದ್ದಾರೆ? ಕೇವಲ ಹಣಕ್ಕಾಗಿ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರಾ ಅಥವಾ ಸರ್ಕಾರದ ನಿರ್ದೇಶನದ ಮೇಲೆ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆಯಾ? ಈ ಎಲ್ಲ ಅನುಮಾನಗಳು ಕೂಡ ಈಗ ಮೂಡ್ತಾ ಇರೋಂಥದ್ದು. ದರ್ಶನ್ಗೆ ವಿವಿಐಪಿ ಟ್ರೀಟ್ಮೆಂಟ್, ಸರ್ಕಾರಕ್ಕೆ ಮುಜುಗರ. ಪರಪ್ಪನ ಅಗ್ರಹಾರಕ್ಕೆ ಖುದ್ದು ಪರಮೇಶ್ವರ್ ಭೇಟಿ, ನೇರವಾಗಿ ವರದಿ ಪಡೆಯಲು ಜೈಲಿಗೆ ಗೃಹ ಸಚಿವರು. ನಟ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇರುವ ಫೋಟೋ, ವಿಡಿಯೋ ಬಹಿರಂಗ ಬೆನ್ನಲ್ಲೇ ಸರ್ಕಾರ ತೀವ್ರ ಒತ್ತಡಕ್ಕೆ ಸಿಲುಕಿದಂತಿದೆ. ಅತ್ತ ಸಿಎಂ ಸೂಚನೆ, ಇತ್ತ ಸಭೆಯ ಮೇಲೆ ಸಭೆ ಮಾಡಿದ ಗೃಹ ಸಚಿವ ಪರಮೇಶ್ವರ್ ವಿಧಾನಸೌಧದಿಂದ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ರು. ಜೈಲಿನಲ್ಲಿ ಆಗಿರುವ ಲೋಪದೋಷಗಳ ಬಗ್ಗೆ ಖುದ್ದು ವರದಿ ಪಡೆಯಲು ಜೈಲಿಗೆ ಗೃಹ ಸಚಿವರು ಭೇಟಿ ನೀಡಿದ್ರು. ಜೈಲಿನ ಅವ್ಯವಸ್ಥೆಯನ್ನ ಪರಿಶೀಲಿಸಿದ್ರು. ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನ ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರಿಂಟೆಂಡೆಂಟ್, ಅವರ ಹೆಸರು ಶೇಷಮೂರ್ತಿ, ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು, ಈ ಬಂದಿಖಾನೆಯ ಜವಾಬ್ದಾರಿಯನ್ನ ಹೊತ್ತಂತವ್ರು. ಹಾಗಾಗಿ ಅವರಿಂದ ಕೂಡ ಲ್ಯಾಪ್ಸಸ್ ಆಗಿದೆ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದೇನೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯಲ್ಲಿ ಅವರ ನೆಗ್ಲಿಜೆನ್ಸ್ ಕೂಡ ಕಂಡು ಬಂದಿದೆ ಅಂತ ಹೇಳಿ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಜೈಲಿನಲ್ಲಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಫೋಟೋ ವೈರಲ್ ಬೆನ್ನಲ್ಲೇ ಈಗ ಸರ್ಕಾರ ಒಂದು ರೀತಿ ಒತ್ತಡಕ್ಕೆ ಸಿಲುಕಿರುವಂಥದ್ದು. ಜೊತೆಗೆ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರು ನೇರವಾಗಿ ವಿಧಾನಸೌಧದಿಂದ ಪರಪ್ಪನಗರ ಜೈಲಿಗೆ ಖುದ್ದು ಪರಿಶೀಲನೆಗಾಗಿ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ನೇರವಾಗಿ ಯಾವುದೇ ಅಧಿಕಾರಿಯನ್ನ ಭೇಟಿಯಾಗಿಲ್ಲ. ನೇರವಾಗಿ ಬ್ಯಾರಕ್ಗಳ ಹತ್ರ ಹೋಗಿ ಸಂಪೂರ್ಣವಾಗಿ ದರ್ಶನ್ ಇರೋ ಬ್ಯಾರಕ್ ಇರ್ಬೋದು ಅಥವಾ ಇನ್ನು ಬೇರೆ ಕೈದಿಗಳಿರುವಂಥ ಬ್ಯಾರಕ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಬಂದಂಥವರು CC ಕ್ಯಾಮ್ರಾವನ್ನ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಆ ನಂತರ ಲೋಪದೋಷ ಕಂಡುಬಂದ ಹಿನ್ನೆಲೆ ಹಿರಿಯ ಅಧಿಕಾರಿಗಳಾದಂಥ ಸೂಪರಿಂಟೆಂಡೆಂಟ್ ಶೇಷಮೂರ್ತಿ ಮತ್ತು ಮಲ್ಲಿಕಾರ್ಜುನ್ ಸ್ವಾಮಿ ಅವರನ್ನ ಸಸ್ಪೆಂಡ್ ಮಾಡುವ ಮುಖಾಂತರ ನೇರವಾಗಿ ಒಟ್ಟು ಈಗ 9 ಜನ ಈ ಒಂದು ಪ್ರಕರಣದಲ್ಲಿ ಏನು ದರ್ಶನ್ ಬ್ಯಾರಕ್ ಬಳಿ ಕರ್ತವ್ಯದಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಸಸ್ಪೆಂಡ್ ಮಾಡಿ ವಾಪಸ್ ತೆರಳಿರುವಂತದ್ದು. ಫೋಟೋ ವೈರಲ್ ಬಳಿಕ ನಾಗ ಕೆಂಡಾಮಂಡಲ, ಸಹ ಕೈದಿಗಳ ಮೇಲೆ ಸಿಟ್ಟು, ಕಂಡವರಿಗೆ ಏಟು. ಇನ್ನು ಜೈಲಲ್ಲಿ ದರ್ಶನ್ ಫೋಟೋ ವೈರಲ್ ಆದ ಬೆನ್ನಲ್ಲೇ ರೌಡಿ ವಿಲ್ಸನ್ ಗಾರ್ಡನ್ ನಾಗ ಸಿಟ್ಟಾಗಿದ್ದಾನೆ. ದರ್ಶನ್ ಅಕ್ಕಪಕ್ಕದ ಬ್ಯಾರಕ್ನಲ್ಲಿದ್ದ ಸಹ ಕೈದಿಗಳ ಮೇಲೆ ಹಲ್ಲೆ ನಡೆಸಿದ್ದಾನೆ. ಈ ಫೋಟೋ ತೆಗೆದಿದ್ದು ಯಾರು ಅಂತ ಕೆಂಡ ಕಾರಿದ್ದಾನೆ. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳಿತು ಹರಟೆ ಹೊಡಿತಿದ್ದಂತಹ ದರ್ಶನ್ ಫೋಟೋ ವೈರಲ್ ಆದಂತಹ ಬೆನ್ನಲ್ಲೇ ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ರೊಚ್ಚಿಗೆದ್ದಿದ್ದಾನಂತೆ. ಅಲ್ಲಿ ಸಿಕ್ಕಂತಹ ಸಹ ಕೈದಿಗಳ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಈ ಒಂದು ಫೋಟೋವನ್ನು ತೆಗೆದಂಥವನು ವೇಲಾ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆತ ಸಿದ್ದಾಪುರ ಮಹೇಶನ ಕೊಲೆ ಕೇಸ್ನ ಆರೋಪಿ. ಆತನಿಗೂ ಕೂಡ ಚೆನ್ನಾಗಿ ಥಳಿಸಿದ್ದಾನೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ತನ್ನ ಬೆಲ್ಟ್ನಿಂದ ಸುಮಾರು ವೇಲಾ ಸೇರಿದಂತೆ 15 ಜನರ ಮೇಲೆ ವಿಲ್ಸನ್ ಗಾರ್ಡನ್ ನಾಗ ಹಲ್ಲೆಯನ್ನ ನಡೆಸಿದ್ದಾನಂತೆ. ಒಟ್ಟಾರೆ ಜೈಲಲ್ಲಿ ದರ್ಶನ್ಗೆ ಸ್ಪೆಷಲ್ ಕೇರ್ ಟ್ರೀಟ್ಮೆಂಟ್ ಸಿಕ್ಕಿದ ವಿಚಾರ ಬಯಲಾಗ್ತಾ ಇದ್ದಂತೆ ಸರ್ಕಾರಕ್ಕೆ ಇರುಸು ಮುರುಸಾಗಿದೆ. ಸರ್ಕಾರಕ್ಕೆ ತೀವ್ರ ಮುಜುಗರವಾಗಿದೆ. ಜೈಲಲ್ಲೂ ರಾಜಾತಿಥ್ಯ ವಿಚಾರವು ಸರ್ಕಾರದ ವೈಫಲ್ಯ ಎತ್ತಿ ತೋರಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.